ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಒಂದು ಸೂಪರ್ ಆದ ಹ್ಯಾಂಡ್ ಬ್ಯಾಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಅದನ್ನ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಖಾಲಿ ಆಗಿರುವಂತ ರೈಸ್ ಬ್ಯಾಗ್ ಅಲ್ಲಿ ಅಕ್ಕಿ ಚೀಲದಿಂದ ನಾನು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಅಕ್ಕಿ ಚೀಲಕ್ಕೆ ಕಾಟನ್ ಬಟ್ಟೆಯನ್ನ ಮೇಲ್ಗಡೆ ಹಾಕೊಂಡಿದ್ದೀನಿ, ಹಾಗೆ ಲೈನಿಂಗ್ ಅನ್ನು ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನಾನು 2 ಹ್ಯಾಂಡಲ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಯಾವ ಅಳತೆಯನ್ನ ತಗೋತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನಾನು ಹ್ಯಾಂಡಲಿಗೋಸ್ಕರ ಎಷ್ಟು ಉದ್ದದ್ದು ತಗೊಂಡಿದ್ದೀನಿ ಅಂತಂದ್ರೆ, ಇಲ್ಲಿ 14.5 ಇಂಚು ಇದೆ. 14.5 ಇಂಚಿನ ಉದ್ದದ್ದು ಹಾಗೆ 2.5 ಇಂಚಿನ ಅಗಲದ ಬಟ್ಟೆಯನ್ನ ಅದು ಅಕ್ಕಿ ಚೀಲಕ್ಕೆ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹ್ಯಾಂಡಲ್ ಬೇಕು, ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಮೇನ್ ಕ್ಲಾತ್ ಎಷ್ಟಿದೆಯಪ್ಪ ಅಂತ ಅಂದ್ರೆ 16 ಇಂಚು ಇದೆ. ಅಗಲ ಉದ್ದ 16 ಇಂಚು, ಅಗಲ 9 ಇಂಚಿನಷ್ಟು ಇದೆ. ಒಂಚೂರು 16ಕ್ಕೆ ಒಂದು ಚೂರು ಕಡಿಮೆನೆ ಇದೆ. 16 ಅಲ್ಲ, 15 ಇಂಚು ಇದೆ. ಈಗ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ, ಅದನ್ನ ಮಾಡ್ಕೊಳ್ಳೋಣ. ಹೀಗೆ ಮಧ್ಯಕ್ಕೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 1.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆನೂ ಅಷ್ಟೇ 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಹೀಗೆ 4 ಕಡೆನೂ ಮಾರ್ಕ್ ಮಾಡ್ಕೊಬೇಕು. 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೊಂಡು ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಆದ್ರೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಏನ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ಯಾವ ಊರಿಂದ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈಗ ಇದನ್ನೆಲ್ಲ ಏನ್ ಮಾರ್ಕ್ ಮಾಡಿದೀವಲ್ಲ ಅದನ್ನ ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಹೇಗೆ 4 ಕಡೆನೂ ಕೂಡ ಕಟ್ ಮಾಡ್ಕೊಂಡು ತೆಕ್ಕೊಳ್ಳಿ. ನೋಡಿ, ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದನ್ನ ನಾವು ಲಾಡಿಯ ತರದಲ್ಲಿ ಹೊಲ್ಕೊಬೇಕು. ಹ್ಯಾಂಡಲಿಗೆ ಬೇಕಲ್ಲ, ಅದಕ್ಕಾಗಿ ಇದಕ್ಕೂ ಕೂಡ ಅಕ್ಕಿ ಚೀಲವನ್ನ ಹಾಕಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಹೀಗೆ ಸೇರಿಸಿ 2 ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, 2 ಹ್ಯಾಂಡಲ್ಗಳು ರೆಡಿ ಆಗಿದೆ. ಈಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಜಸ್ಟ್ ನಾವಿಲ್ಲಿ 1.5 ಇಂಚಿನ ಉದ್ದ ಹಾಕೊಂಡಿದ್ವಲ್ಲ, ಅಲ್ಲಿಗೆ ಬರೋ ರೀತಿಯಲ್ಲಿ ಹ್ಯಾಂಡಲ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಈ ಕಡೆನೂ ಬೇಕಾದ್ರೆ ಮತ್ತೆ ಈ ಕಡೆ 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿಗೆ ಬಂದ್ರೆ ಕರೆಕ್ಟ್ ಆಗಿ 2 ಕಡೆನೂ ಸರಿಯಾಗಿ ಬರುತ್ತೆ ಅಂತ ಅಷ್ಟೇ, ಮತ್ತಿನ್ನೇನು ಅಲ್ಲ. ಈ ಕಡೆನೂ ಅಷ್ಟೇ 1.5 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ಹೀಗೆ ಇಟ್ಟು ಸ್ಟಿಚ್ ಅನ್ನ ಫಸ್ಟ್ ಮಾಡಿಕೊಂಡು ಆಮೇಲೆ ಉಲ್ಟಾ ಹೀಗೆ ಇಟ್ಟು ಸ್ಟಿಚ್ ಅನ್ನ ಮಾಡ್ಕೊಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನೋಡಿ, ಹ್ಯಾಂಡಲ್ ಅನ್ನ ಜಾಯಿನ್ ಮಾಡಿ ಆಯ್ತು. ಫಸ್ಟ್ ಹೀಗೆ ಉಲ್ಟಾ ಇಟ್ಕೊಂಡು ಹೊಲ್ಕೊಂಡು ಆಮೇಲೆ ಮೇಲೆ ಒಂದು ಸ್ಟಿಚ್ ಅನ್ನ ಒಟ್ಟು ಸ್ಟಿಫ್ ಆಗಿ ಇರೋ ರೀತಿಯಲ್ಲಿ, ಮೇಲ್ಗಡೆ ಬರೋ ರೀತಿಯಲ್ಲಿ ಚಂದ ಮಾಡಿ ಸ್ಟಿಚ್ ಅನ್ನ ಹಾಕಿದ್ರೆ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಈಗ ನಾನಿಲ್ಲಿ ಜಿಪ್ ಅನ್ನ ತಗೊಂಡಿದ್ದೀನಿ. ಇಷ್ಟಕ್ಕೇನೆ, ಇಲ್ಲಿ ಏನಿದೆಯಲ್ಲ ಇಷ್ಟಕ್ಕೇನೆ ನಾವೀಗ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಫಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಂತೀವಿ, ಆಮೇಲೆ ಹೀಗೆ ಉಲ್ಟಾ ಬರೋ ರೀತಿಯಲ್ಲಿ ಮಾಡ್ಕೊಂತೀವಿ. ಈ ಕಡೆನೂ ಅಷ್ಟೇ ಸೇಮ್
ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ತಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೋಡಿ, ಈಗ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕು, ಹೀಗೆ ಉಲ್ಟಾ ಮಾಡ್ಕೊಬೇಕು. ಹೀಗೆ ಉಲ್ಟಾ ಮಾಡ್ಕೊಂಡಾದ್ಮೇಲೆ ಹೀಗೆ ಕರೆಕ್ಟಾಗಿ ಇಟ್ಕೊಂಡು, ಇಲ್ಲಿದೆಯಲ್ಲ ಈ ಕಡೆ ಸೈಡ್ ಇಲ್ಲಿಂದ ಇಲ್ಲಿಗೆ, ಆನಂತರ ಈ ಕಡೆ ಸೈಡ್ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನ ಮಾಡಬೇಕು. ನಾವೇನಾದರೂ ಇದಕ್ಕೆ ಪೈಪಿಂಗ್ ಕೊಟ್ಟು ಮಾಡ್ತೀವಿ ಅಂದರೆ ಮಾಡ್ಬೋದು. ನಾನೇನು ಇಲ್ಲಿ ಪೈಪಿಂಗ್ ಏನು ಕೊಡ್ತಾ ಇಲ್ಲ, ಜಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಈಗ ಈ ಕಡೆ ಮೂಲೆ ಏನಿದೆಯಲ್ಲ, 4 ಮೂಲೆ, ಅಲ್ಲಿ ನಾವು ಏನು ಮಾಡಬೇಕು, ಈ ರೀತಿಯಾಗಿ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲೂ ಕೂಡ ಬೇಕಾದರೆ ಪೈಪಿಂಗನ್ನು ಕೊಡ್ಬೋದು. ನಾನು ಇಲ್ಲೇನು ಪೈಪಿಂಗನ್ನು ಕೊಡ್ತಾ ಇಲ್ಲ. ಈಗ ಇದೇ ರೀತಿ ಎಲ್ಲ ಕಡೆನೂ ಕೂಡ ಹ್ಯಾಂಡಲ್ಲು ಎಲ್ಲರೂ ಒಂಚೂರು ಸಣ್ಣ ಪರ್ಸ್ ಆಗಿರೋದ್ರಿಂದ ಹ್ಯಾಂಡಲ್ ಹೊರಗಡೆ ಬಂದರೆ ಕಷ್ಟ. ಹ್ಯಾಂಡಲನ್ನು ಒಂಚೂರು ಆ ಕಡೆ ಮಾಡಿಕೊಂಡು 4 ಕಡೆನೂ ಕೂಡ ಇದೇ ರೀತಿಯಾಗಿ ಜಿಪ್ಪು ಮಧ್ಯ ಬರೋ ರೀತಿಯಲ್ಲಿ ಇಟ್ಕೊಂಡು ಚಂದ ಮಾಡಿ 4 ಕಡೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ 4 ಕಡೆನೂ ಕೂಡ ಸ್ಟಿಚ್ ಆಗಿದೆ. ಈಗ ಮಧ್ಯದಲ್ಲಿ ಜಿಪ್ಪನ್ನು ಓಪನ್ ಮಾಡಿ ನಾನು ಪೂರ್ತಿ ಅಲ್ಲಿ ಮೂಲೆ ಏನಿರುತ್ತಲ್ಲ, ನಾವು ಹೀಗೆ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಆ ಮೂಲೆಯನ್ನು 4 ಕಡೆ, ಒಟ್ಟು ಎಲ್ಲ ಕಡೆನೂ ಕೂಡ ಕೆಳಗಡೆ 4 ಕಡೆ ಮತ್ತು ಮೇಲ್ಗಡೆ 4 ಕಡೆ, ಅಷ್ಟು ಕಡೆನೂ ಕೂಡ ಸರಿ ಮಾಡಿ ಅದನ್ನು ಚೌಕಾಕಾರವಾಗಿ ಬರೋ ರೀತಿ ಒತ್ಕೊಬೇಕು. ಆನಂತರ ಇದನ್ನು ಉಲ್ಟಾ ಮಾಡಬೇಕು. ಸಖತ್ತಾಗಿ ತುಂಬ ಕ್ಯೂಟಾಗಿ ಈ ಪರ್ಸು ಬಂದಿದೆ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಈ ರೀತಿ ಪರ್ಸ್ಗಳನ್ನು ಮಕ್ಕಳಿಗೆ ಮಾಡಿಕೊಟ್ರಂತೂ ಮಕ್ಕಳು ಸಖತ್ ಖುಷಿ ಪಡ್ತಾರೆ. ಹಾಗೆ ನಾವು ಸಣ್ಣ ಪುಟ್ಟ ಈಗ ಒಂದು ರೌಂಡ್ ಮಾರ್ಕೆಟಿಗೆ ಹೋಗಿ ಏನಾದ್ರು ಸಣ್ಣ ಪುಟ್ಟ ತೊಗೊಬರ್ತೀವಿ ಅಂತಂದರೆ ಸಣ್ಣದಾಗಿ ಒಂದಷ್ಟು ಅಮೌಂಟನ್ನು ಇಟ್ಕೊಂಡು ಹೋಗಿ ಬರಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲ ಮೊಬೈಲನ್ನು ಇಟ್ಕೊಂಡು, ಸಣ್ಣ ಮೊಬೈಲ್ ಆದರೆ ಹಿಡಿಸುತ್ತೆ, ತುಂಬ ದೊಡ್ಡ ಮೊಬೈಲು ಇದಕ್ಕೆ ಹಿಡಿಸೋದಿಲ್ಲ. ಮೊಬೈಲನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ಸುಮ್ಮನೆ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಬರ್ತೀನಿ ಅಂದರೆ ತುಂಬ ಚೆನ್ನಾಗಿ ಇದೆ. ಎಷ್ಟು ಕ್ಯೂಟಾಗಿ ಇದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಿಗೂ ಶೇರ್ ಮಾಡಲಿಲ್ವಾ? ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.